ಹರೇ ಗಣೇಶ ನರಸಿಂಹ ಮಿತ್ರರೇ, ಹುಬ್ಬಳ್ಳಿಯಿಂದ ಗಣೇಶನುಜ ಭಾರತವರ್ಷ ಗುಜರಾತಿ ಮಾಡುವ ಪ್ರಣಾಮಗಳು. ಇವತ್ತು ನಾನು ನಿಮಗೆ ಅಕ್ಷಯ ತೃತೀಯ ಪರವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಮಿತ್ರರೇ ನೋಡಿ, ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯನ್ನೇ ನಾವು ಅಕ್ಷಯ ತೃತೀಯ ಅಂತ ಕರೆಯುತ್ತೇವೆ. ಈ ತಿಥಿಯ ಮಹತ್ವ ಏನು, ಆಮೇಲೆ ಈ ತಿಥಿಯಲ್ಲಿ ನಾವು ಮಹಾಲಕ್ಷ್ಮಿ ಹಾಗೂ ಕುಬೇರನಿಗೆ ಮಾಡುವಂಥ ಅನುಷ್ಠಾನಗಳಿಂದ ಅವರು ಸಂಪ್ರೀತರಾಗಿ ನಮ್ಮ ದಾರಿದ್ರ್ಯ ಮತ್ತು ಹಣಕಾಸಿನ ಸಮಸ್ಯೆಯನ್ನು ಹೇಗೆ ನಿವಾರಣೆ ಆಗುತ್ತದೆ ಅಂತೂ ನಾನು ನಿಮಗೆ ಮಾಹಿತಿ ಅಂತ ನೀಡ್ತಾ ಇದ್ದೀನಿ. ಮಿತ್ರರೇ ನೋಡಿ, ಮೊದಲು ನಾವು ಏನು ಮಾಡೋಣ ಅಂತ ಹೇಳಿದ್ರೆ ಈ ಅಕ್ಷಯ ತೃತೀಯ ಪರವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಪ್ರತಿ ತಿಂಗಳ ಶುಕ್ಲ ಪಕ್ಷಕ್ಕೆ ತೃತೀಯ ಬರುತ್ತೆ. ಮತ್ತು ಇದು ವೈಶಾಖ ಮಾಸದ ತೃತೀಯಾಗಿ ಏನು ಮಹತ್ವ ಅಂದರೆ, ಈ ಸಮಯದಲ್ಲಿಯೂ ರವಿಯು ತನ್ನ ಉಚ್ಚ ರಾಶಿಯಾದ ಮೇಷರಾಶಿಯಲ್ಲಿ ಇರುತ್ತಾನೆ. ಆಮೇಲೆ ಅಮಾವಾಸ್ಯೆ ಸಮೀಪಕ್ಕೆ ರವಿ ಹಾಗೂ ಚಂದ್ರರು ಪ್ರತಿ ಅಮಾವಾಸ್ಯೆ ಸಮೀಪಕ್ಕೆ ಒಂದೇ ರಾಶಿಯಲ್ಲಿ ಕುಳಿತಿರುತ್ತಾರೆ. ಹಾಗಾಗಿ ಈ ತೃತೀಯ ಮಹತ್ವ. ಆಮೇಲೆ ನೋಡಿ, ನಮಗೆ ಪ್ರತಿಯೊಬ್ಬರಿಗೂ ಕೂಡ ಹುಟ್ಟುಹಬ್ಬ ಅಂತ ಇರುತ್ತೆ. ಹಾಗಾಗಿ ಇದು ಸತ್ಯಯುಗ ಮತ್ತು ತ್ರೇತಾಯುಗದ ಹುಟ್ಟುಹಬ್ಬ. ಆಮೇಲೆ ಇಲ್ಲಿ ಪರಶುರಾಮ ದೇವರು ಹುಟ್ಟಿದಂಥ ದಿನ, ಹಯಗ್ರೀವ ದೇವರು ಹುಟ್ಟಿದಂಥ ದಿನ, ಗಂಗೆಯು ಬ್ರಹ್ಮಲೋಕದಿಂದ ಭೂಮಿಗೆ ಅವತರಿತ ಆದಂಥ ದಿನ. ಆಮೇಲೆ ಎಲ್ಲ ಕಡೆ ಉತ್ತರ ಭಾರತದಲ್ಲಿ ಎಲ್ಲ ಕಡೆ ಚಂದನ ಯಾತ್ರೆ ಅಂದರೆ ಭಗವಂತನಾದ ವಿಷ್ಣುವಿನ ವಿಗ್ರಹಗಳಿಗೆ ಎಲ್ಲ ಕಡೆಯೂ ಚಂದನವನ್ನು ಲೇಪನ ಮಾಡುವಂಥ ದಿನ. ಬಾಕೆ ಬಿಹಾರಿ ವರ್ಷಕ್ಕೊಮ್ಮೆನೇ ತನ್ನ ಚರಣಕಮಲಗಳನ್ನು ಭಕ್ತರಿಗೆ ತೋರಿಸುವಂಥ ದಿನ. ಜಗನ್ನಾಥನ ರಥವನ್ನು ಪ್ರಾರಂಭ ಮಾಡುವಂಥ ದಿನ, ಅಂದರೆ ರಥ ಕಟ್ಟುವುದು ಪ್ರಾರಂಭ ಮಾಡುವಂಥ ದಿನ. ಆಮೇಲೆ ಆಂಧ್ರ ಪ್ರದೇಶದ ವರಾಹ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ದೇವರ ಮೂಲ ವಿಗ್ರಹವನ್ನು ತೋರಿಸುವಂಥ ದಿನ. ಬಾಕಿ ಸಮಯದಲ್ಲಿ ಏನು ಮಾಡ್ತಾರೆ ಅಂದರೆ ಅದು ಚಂದ್ರನಿಂದ ಮುಚ್ಚಿಡುತ್ತಾರೆ. ಆಮೇಲೆ ಆದಿಶಂಕರಾಚಾರ್ಯರು ಕನಕಧಾರಾ ಸ್ತುತಿಯನ್ನು ಮಾಡಿ ಮಹಾಲಕ್ಷ್ಮೀ ದೇವಿಯನ್ನು ಸಂಪ್ರೀತಗೊಳಿಸಿ ಸ್ವರ್ಣದ ಬೆಟ್ಟದ ನಲ್ಲಿಕಾಯಿಗಳ ವರ್ಷವನ್ನು ಮಾಡಿದಂಥ ದಿನ. ಶ್ರೀಕೃಷ್ಣನು ಸುಧಾಮನಿಗೆ ದಾರಿದ್ರ್ಯ ನಿವಾರಣೆ ಮಾಡಿರುವಂಥ ದಿನ. ಕುಬೇರನಿಗೆ ಮಹಾದೇವನು ಧನಾಧ್ಯಕ್ಷನಾಗಿ ಮಾಡಿರುವಂಥ ದಿನ. ಸೂರ್ಯದೇವರು ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನು ಕೊಟ್ಟಿರುವಂಥ ದಿನ. ನರ ಹಾಗೂ ನಾರಾಯಣರು ಅವತಾರ ಮಾಡಿದಂಥ ದಿನ. ಉತ್ತರಾಖಂಡದ ಚಾರ್ಧಾಮಗಳು ಮಾನವನ ಪೂಜೆಗಾಗಿ 6 ತಿಂಗಳು ಪ್ರಾರಂಭವಾಗುವಂಥ ದಿನ. ನಾಥದ್ವಾರದ ಶ್ರೀನಾಥಜಿಯು ಪ್ರಾಕಟ್ಯ ಆದಂಥ ದಿನ. ಹಯಗ್ರೀವರು ಅವತಾರ ಮಾಡಿದಂಥ ದಿನ. ದ್ರೌಪದಿಗೆ ತನ್ನ ಮಾನಹರಣದ ಸಮಯದಲ್ಲಿ ಶ್ರೀಕೃಷ್ಣನು ಅಕ್ಷಯ ಸೀರೆಯನ್ನು ಕೊಟ್ಟಿರುವಂಥ ದಿನ. ಮಹಾಭಾರತದ ಯುದ್ಧವು ಮುಗಿದಂಥ ದಿನ. ಹಾಗೆ ಅನ್ನಪೂರ್ಣೆಯ ಅವತಾರ ಮಾಡಿದಂಥ ದಿನ. ಬ್ರಹ್ಮನ ಮಗನಾದ ಅಕ್ಷಯ ಕುಮಾರನು ಹುಟ್ಟಿದಂಥ ದಿನ. ಶ್ರೀಮದ್ ಭಾಗವತಮನ್ನು ಇದೇ ದಿನದಿಂದ ವೇದವ್ಯಾಸರು ಬರೆಯಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆಮೇಲೆ ಭಗವಾನ್ ಋಷಭದೇವನು ತನ್ನ ಒಂದು ವರ್ಷದ ಉಪವಾಸವನ್ನು ಪಾಲನೆ ಮಾಡಿದಂಥ ದಿನ. ನೋಡಿ ಮಿತ್ರರೇ, ಈ ದಿನದ ಮಹತ್ವ ಇಷ್ಟೆಲ್ಲ ಇದೆ. ಹಾಗೆ ನಾವು ನಮ್ಮ ಕಷ್ಟ ಕಾರ್ಪಣ್ಯ ದಾರಿದ್ರ್ಯಗಳೆಲ್ಲ ನಿವಾರಣೆ ಮಾಡಬೇಕಂತ ಹೇಳಿದ್ರೆ ಈ ದಿನದಿಂದ 120 ದಿನದವರೆಗೆ ಏನು ಮಾಡಬೇಕಂದ್ರೆ, ಓಂ ಶ್ರೀಂ ರಿಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ರಿಂ ಶ್ರೀಂ ಮಹಾಲಕ್ಷ್ಮೈ ನಮಃ ಅಂತ ಈ ಮಂತ್ರವನ್ನು ನಾವು ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಜಪವನ್ನು ಮಾಡಬೇಕು. ಹಾಗೆ ನಮ್ಮದು ಏನೋ ಒಂದು ಕಷ್ಟ ಕಾರ್ಪಣ್ಯಗಳಿದ್ದರೂ ಕೂಡ ಅದೆಲ್ಲ ನಿವಾರಣೆ ಆಗಬೇಕಂತ ಹೇಳಿದ್ರೆ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಈ ರಾಮತಾರಕ ಮಂತ್ರವನ್ನು ಕೂಡ ನಾವು ಜಪ ಮಾಡಬೇಕು. ಹಾಗೆ ಈ ದಿನ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ನೀವು ನಿಮ್ಮ ಪಿತೃಗಳಿಗೆ ಆದರೆ ತರ್ಪಣವನ್ನು ಕೊಡಬಹುದು, ಅಥವಾ ಆಕಳಿಗೆ ಎಲ್ಲಾದರೂ ಒಂದು ಹುಲ್ಲು ಅಥವಾ ಅಕ್ಕಿ ಬೆಲ್ಲವನ್ನು ಕೂಡ ನೀವು ತಿನ್ನಿಸಬಹುದು. ಇದರಿಂದ ಏನಾಗುತ್ತೆ ಅಂದರೆ ಮಿತ್ರರೇ, ನಿಮಗೆ ನಿಮ್ಮ ಪಿತೃಗಳ ಅಕ್ಷಯವಾಗಿ ಆಶೀರ್ವಾದವನ್ನು ದೊರೆಯುತ್ತೆ. ಹಾಗೆ ನಿಮಗೆ ಯಾರಿಗೇನಾದರೂ ಕೂಡ ದಾನಗಳನ್ನು ಮಾಡಬೇಕಾದ್ರೆ ಈ ದಿನ ದಾನವನ್ನು ಮಾಡಬಹುದು.
ಯಾಕೆಂದರೆ ನೀವು ಈ ದಿನ ದಾನವನ್ನು ಏನು ಮಾಡ್ತೀರಾ ಅದು 100 ಪಟ್ಟು ಬರುತ್ತೆ ಮಿತ್ರರೇ. ಹಾಗೆ ಯಾರಿಗೆ ಶ್ರೀ ಸೂಕ್ತ ಬರುತ್ತೋ ಅವರು ಶ್ರೀ ಸೂಕ್ತದಿಂದ ದೇವಿ ಮಹಾಲಕ್ಷ್ಮೀ ದೇವಿಗೆ ಅಥವಾ ಸಂಪುಟಿತ ಶ್ರೀ ಸೂಕ್ತದಿಂದ ಮಹಾಲಕ್ಷ್ಮೀ ದೇವಿಗೆ ದ್ರಾಕ್ಷಿ ಹಣ್ಣಿನ ರಸ ಅಥವಾ ಪಂಚಾಮೃತ ಅಥವಾ ಕಬ್ಬಿನ ರಸ ಅಥವಾ ದಾಳಿಂಬರ ಹಣ್ಣಿನ ರಸದಿಂದ ತಾವು ಅಭಿಷೇಕಗಳನ್ನು ಕೂಡ ಮಾಡಬಹುದು. ಇಲ್ಲ ಅಂದರೆ ಹಣ್ಣಿನ ರಾಜನಾದ ಮಾವಿನ ಹಣ್ಣಿನ ರಸದಿಂದ ಕೂಡ ತಾವು ಅಭಿಷೇಕವನ್ನು ಮಾಡಬಹುದು. ಇದರಿಂದ ಏನಾಗುತ್ತೆ ಅಂದರೆ ಮಿತ್ರರೇ, ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಆಗುತ್ತೆ. ಇಲ್ಲ ಅಂದರೆ ಎಲ್ಲಾದರೂ ನಿಮಗೆ ಬಿಲ್ವ ಪತ್ರ ಸಿಕ್ಕರೆ ಬಿಲ್ವ ಪತ್ರದಿಂದ ಮಹಾಲಕ್ಷ್ಮಿಗೆ 108 ಸಲ ಅಷ್ಟೋತ್ತರದಿಂದ ಅರ್ಚನೆ ಮಾಡಬಹುದು. ಅಥವಾ ಕಮಲದ ಪುಷ್ಪಗಳು ಅಥವಾ ಜಾಜಿ ಮಲ್ಲಿಗೆ ಅಥವಾ ಮಲ್ಲಿಗೆ ಪುಷ್ಪಗಳಿಂದ 108 ಸಲ ಲಕ್ಷ್ಮೀದೇವಿಗೆ ಅಷ್ಟೋತ್ತರದಿಂದ ಅರ್ಚನೆಯನ್ನು ತಾವು ಮಾಡಬಹುದು. ಇದರಂದು ಕೂಡ ನಿಮಗೇನಾಗುತ್ತೆ, ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹವನ್ನು ಆಗುತ್ತೆ ಮಿತ್ರರೇ. ಇನ್ನೊಂದು, ನಾನು ಇದೇ ಅಕ್ಷಯ ತೃತೀಯದಲ್ಲಿ ಒಂದು ಧನಾಕರ್ಷಣ ಯಂತ್ರವನ್ನು ಮಾಡ್ತಾಯಿದ್ದೀನಿ. ಯಾರಿಗೆ ತುಂಬ ಧನದ ಸಮಸ್ಯೆ ಇದೆಯೋ ಅವರು ನನಗೆ ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ಧನಾಕರ್ಷಣ ಯಂತ್ರವನ್ನು ಕೂಡ ಪಡೆಯಬಹುದು. ಆಮೇಲೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲ ಕಡೆಯೂ ಕೂಡ ಫಾರ್ವರ್ಡ್ ಮಾಡಿ ಮಿತ್ರರೇ. ಯಾಕೆಂದರೆ ಮತ್ತೆ ನಿಮಗೆ ನಾನು ಮುಂದೆ ಬೇರೆ ಬೇರೆ ಸಾಧನೆಗಳು, ಬೇರೆ ಬೇರೆ ಅನುಷ್ಠಾನಗಳನ್ನು ಹೇಳಿಕೊಡಲಿಕ್ಕೆ ನನಗೂ ಕೂಡ ಉಪಯೋಗ ಆಗುತ್ತೆ. ಹಾಗೆ ನನಗೂ ಕೂಡ ಒಂದು ಸಪೋರ್ಟ್ ಸಿಕ್ಕಾಗುತ್ತೆ ಮಿತ್ರರೇ. ಹರೇ ಗಣೇಶ ನರಸಿಂಹ.